ಹಲೋ ವೈ ಫ್ಯಾಮ್ ಹೇಳು ಹೇಳೋ ಮಗನೇ. ಸೊ ಹಲೋ ವೈ ಫ್ಯಾಮ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸರ್ ಪ್ರಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತು ನಾನು ಮಾರ್ನಿಂಗ್ ನೋಡಿ ಒಳ್ಳೆ ವೀವಲ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೈಸ್. ಒಳ್ಳೆ ವೀವಲ್ಲಿ ಈ ಮಗನ ಜೊತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಗೈಸ್ ಒಂದು ಕ್ಲಾಸ್ ಕ್ಲೀನ್ ಮಾಡೋಕ್ಕೆ ಅಂತ ಪೈಪ್ ತರೋಗಿದೆ. ಮಾರ್ನಿಂಗ್ ನಮ್ಮಮ್ಮ ಮಾರ್ನಿಂಗ್ ಅಂತ ತಗೊಂಬ ಬೇಕೇ ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೇನೆ ಇವಾಗ ನಾನು ಚಿರುನೆಲ್ಲ ಎತ್ಕೊಬರಿತಾವ ಪೈಪ್ನ ಅದೆಲ್ಲ ಚಿರು ನೋಡಿ ಎತ್ಕೊಬರಿತು. ಅದಕ್ಕೆ ಅಂತ ಹೋಗ್ತಿದ್ದೀವಿ. ಲೆಟ್ಸ್ ಗೋ ಅನ್ನೋ ಬರಲ್ಲ ಬರುತ್ತೆ ನನ್ನ ಮಗನು ಡೌ ಮತ್ತೆ ಹೋಗುವ. ಈಗ ಹುಡುಗಿದ್ದೀವಿ ಪೈಪ್ ತೊಗೊಂಡು ಹೋಗ್ಬೇಕು. ಬನ್ನಿ ಕ್ಲಾಸಿಗೆ ಬನ್ನಿ ಪೈಪ್ ತೊಗೊಂಡು ಲೆಟ್ಸ್ಕೋ ಓಡುವ ಓಡುವ. ಈಗ ಅಂತ ತಿಂತಿದ್ದೀನಿ ಇವಾಗ ಲೆಟ್ಸ್ಕೋ. ಅಮ್ಮನ ಟಿಫನ್ ಮಾಡ್ತಿದ್ದಾಳೆ ಈಗ ಎದ್ಲೋಳು. ಸುಮ್ಮನೆ ಕುತ್ಕೊಂಡ್ರೆ ಸ್ವಲ್ಪ ಕೆಲಸ ಇದೆ. ಗಾಡಿ ಸರ್ವಿಸಿಗೆ ಬಿಟ್ಬರ್ಬೇಕು. ಗಾಡಿ ತುಂಬ ದಿನ ಸರ್ವಿಸೇ ಮಾಡಿಸಿಲ್ಲ. ಬನ್ನಿ ಮತ್ತು ಗಾಡಿ ಟೈರ್ ಒಂದು ತರಬೇಕು. ಸರ್ವಿಸು ತುಂಬ ಕೆಲಸ ಇದೆ. ಮತ್ತು ಒಂದು ಟೇಬಲ್ ಮಾಡಬೇಕು ರೂಮಲ್ಲಿ. ಲೆಟ್ಸ್ಕೋ ಪೆಟ್ರೋಲ್ ಬರೋದು. ಪೆಟ್ರೋಲ್ ಹಾಕ್ಸ್ಕೊಂಡು ಲೆಟ್ಸ್ಕೋ ಓಡುವ. ಲ್ಯಾಂಪ್ ತೊಗೊಂಡು ಇವಾಗ ಬನ್ನಿ ಓಡುವ. ಪ್ಲೇವುಡ್ ತೊಗೋಬೇಕು. ಇನ್ನು ಪ್ಲೇವುಡ್ ತೊಗೊಂಡು ನೋಡಿ ಹೋಗ್ತಾ ಇದ್ದೀವಿ. ಬಟ್ ಇದು ಸಿಗಲಿಲ್ಲ. ಅದು ಹುಡುಕಿ ನಾನು ಹೋಗ್ತಿದ್ದೀನಿ. ಬನ್ನಿ ಇವಾಗ ರೆಡಿ ಶಿಫ್ಟ್ ಮಾಡೋಣ. ಫೈನಲಿ ನೋಡಿ ಈ ರಂತಂಗೆ ರಿಸ್ಕ್ ಮಾಡ್ಕೊಂಡು ಫುಲ್ ರಿಸ್ಕ್ ಆಗ್ತೈತೆ. ಹಂಗಾದ್ರೂ ತಗೊಂಡು ಹೋಗ್ತಿದ್ದೀನಿ. ಬನ್ನಿ ಈಗ ಮನೆ ತಗೊಂಡೋಗಿ ನೀಟಾಗಿ ರೆಡಿ ಮಾಡ್ಬಿಡೋಣ. ಈಗ ಬಂದಿದ್ದೀನಿ ನೋಡಿ ಕ್ಲ್ಯಾಂಪ್ ಇಟ್ಕೊಂಡು. ಓಕೆ ಈಗ ಒಳ್ಳೆ ಫಸ್ಟ್ ಇಟ್ಕೊಂಡು ಮಾತಾಡಿ ಒಬ್ಬನೇ ಮಾಡಬೇಕು. ನೋಡಿ ಇಲ್ಲಿಗೆ ನಾನು ಕಂಪ್ಯೂಟರ್ ಎಡಿಟಿಂಗು ನಂದು ಎಲ್ಲ ಪಿ ಸಿ ಆಗಲಿ ಮತ್ತೊಂದಾಗಲಿ ಐಪ್ಯಾಡ್ ಆಗಲಿ ಏನು ಎಡಿಟಿಂಗ್ ಆಗಲಿ ಇಲ್ಲಿ ಇಟ್ಕೋಬೇಕು ಅಂತ ತಂದಿದ್ದೀನಿ. ಇಲ್ಲಿ ಇಟ್ಟು ಮಾಡಬೇಕಾಯಿತು ಗೈಸ್. ನಾನು ಒಂದು ತರ್ಬೋದಾಗಿತ್ತು ಹೊಸದೇ ಒಂದು ಬಾಕ್ಸ್ ತಂದುಬಿಟ್ಟು ಎಲ್ಲ ಮೇಲ್ಗಡೆ ಎಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡೋದಿತ್ತು. ಬಟ್ ನಾನು ಏನಕ್ಕೆ ಕಮ್ಮಿಲೇ ತಂದು ಕಷ್ಟಪಟ್ಟು ನಾನೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಅಂದರೆ, ಸೊ ನಾವು ಒಬ್ರು ಕಂಟೆಂಟ್ ಕ್ರಿಯೇಟರ್ ಆಗಿ ಏನೋ ಒಂದು ಎಫರ್ಟ್ ಹಾಕಿ ಮಾಡ್ತಿದ್ದೀವಿ ಅಂತ ಅಂದಾಗ ಅದ್ರ ವ್ಯಾಲ್ಯೂ ಗೊತ್ತಾಗಬೇಕು. ನಾವು ಇಷ್ಟು ಕಷ್ಟಪಟ್ಟು ಮಾಡಿದ್ದೀವಿ, ಆಗ ಅದಕ್ಕೊಂದು ರಿಸಲ್ಟ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ಪ್ಲ್ಯಾನ್ ಮಾಡಿ ತರ್ಬೋದಾಗಿತ್ತು. ನೋಡಿ ಈ ಥರ ಒಂದು ಟಿಪಾಯ್ ತಂದುಬಿಟ್ಟು ಪಾಪ ವರ್ಕ್ ಮಾಡಿದ್ದಾಳೆ ಏನೋ ಟಿಪಾಯ್ ತಂದು ನಾನೇ ಮಾಡ್ಬೋದಾಗಿತ್ತು. ಬಟ್ ಬೇಡ, ನಮಗಿರೋ ಒಂದು ಸ್ಪೇಸಲ್ಲಿ ಒಂದು ಈ ಲೈಫಲ್ಲಿ ಸೊ ಇದ್ರಲ್ಲಿ ನಾವು ಅಚೀವ್ ಮಾಡಿ ಈ ಜಾಗದಲ್ಲಿ ಒಂದು ಅಚೀವ್ ಅಂದರೆ ಈ ಪ್ಲೇಸಲ್ಲಿ ಅದನ್ನು ಇದು ಮಾಡಿ ಎಷ್ಟು ಎಫರ್ಟ್ ಹಾಕಿ ಇಲ್ಲಿ ಕೂತ್ಕೊಂಡು ಎಡಿಟಿಂಗ್ ಮಾಡಿ ವರ್ಕ್ ಮಾಡಿ ಮುಗಿಸಿಲ್ಲ ಈ ಜಾಗದಲ್ಲಿ ಅಚೀವ್ ಮಾಡಿ ದೊಡ್ಡ ಸ್ಥಾನಕ್ಕೆ ನಾವು ಹೋಗ್ತೀವಲ್ಲ ಅದ್ರಲ್ಲಿ ಸಿಗೋ ಫೀಲ್ ಇಟ್ಸ್ ಗುಡ್. ಸೊ ಅದಕ್ಕೋಸ್ಕರ ನಾನೇ ತಂದಿದ್ದೀನಿ. ತಾನೇ ತಂದು ನಾನು ಫಿಟ್ ಮಾಡಿಸ್ತೀನಿ. ಫ್ರೆಂಡಿಗೆ ಫೋನ್ ಮಾಡಿದ್ದೀನಿ. ಅವನು ಅದನ್ನು ಮಿಷಿನ್ ಬೇಕಂತೆ, ಡ್ರಿಲ್ಲಿಂಗ್ ಮಿಷಿನ್ ಇಲ್ಲ ಮಳೆಯಲ್ಲಿ ಹೊಡಿಬೇಕು ಏನೋ ಪ್ಲ್ಯಾನ್ ಮಾಡಿ ಫಸ್ಟ್ ಪ್ಲ್ಯಾನ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ತಂದಿದ್ದು ನಾನೇನು ಅಂತ ಅಂದರೆ ಇದೇ ಕಾರಣಕ್ಕೋಸ್ಕರ ಈ ದೊಡ್ಡ ಪ್ಲೇವುಡ್ ತಂದು ಏನೋ ದೊಡ್ಡ ಬಾಕ್ಸ್ ತಂದು ಫಿಟ್ ಇಲ್ಲೊಂದು ಕಡೆ ಫಿಟ್ ಮಾಡಿ ಇಲ್ಲೊಂದು ಕಡೆ ಇಲ್ಲೆಲ್ಲ ಫಿಟ್ ಮಾಡಿ ಈ ಜಾಗದಲ್ಲಿ ಫಿಟ್ ಮಾಡ್ಬೋದಾಗಿತ್ತು. ನಾನು ಸ್ಟಾರ್ಟಿಂಗ್ ಬಂದಾಗ ಅದೇ ಪ್ಲ್ಯಾನ್ ಮಾಡಿದೆ, ಈ ಜಾಗ ಒಂದು ಕುತ್ಕೊಂಡು ಸಿಸ್ಟಮ್ ಮಾಡ್ಕೊಳ್ಳೋಣ ಅಂತ. ಸೊ ಬೇಡ ಅದು. ಸೊ ನಾವು ಒಂದು ಕಷ್ಟಪಟ್ಟು ಮಾಡಿದಾಗ ಅದೊಂದು ಒಬ್ಬರು ಕಂಟೆಂಟ್ ಕ್ರಿಯೇಟರ್ ಬೆಳೆದಾಗ ಅದ್ರ ಬೆಲೆ ಅರ್ಥ ಆಗುತ್ತೆ. ಸೊ ಬನ್ನಿ ಇದನ್ನು ಫಸ್ಟ್ ಸೆಟ್ ಮಾಡಬೇಕು, ಪ್ಲ್ಯಾನ್ ಮಾಡುವ. ಸ್ಕೂಲ್ ಮುಗಿಸ್ಕೊಂಡು ಬರ್ತಾನೆ ಅಮ್ಮನ ಜೊತೆ ಇಲ್ಲೇ ಓಡೇ ಹೋಗ್ಬಿಟ್ಟು ಹಾಯ್ ಮಾಡು. ಹಾಯ್ ಕಾಯ್ತಿದ್ದ ಯಾವ ಸ್ಕೂಲ್ ಬಿಡುತ್ತೆ ಅಂತ. ಹಾಂ ಹೌದಾ, ಅದಕ್ಕಾ ಅಣ್ಣ ಮಾಡ್ತೀನಿ ತೋರಿಸಿಂಬ. ನಿನಗೆ ಹೊಸ ಟೇಬಲ್ ಮಾಡಿಸ್ತೀನಿ ತೋರಿಸ್ತಿಂಬ. ಇದು ಹೊಸ ಕ್ಲ್ಯಾಂಪ್ ನೋಡಿದ್ದು. ಬಾ ಇಲ್ಲಿಗೆ ಚಿರು. ಈಗ ಖುಷಿ ಆಗುತ್ತೆ ನನಗೆ. ಇಲ್ಲಿ ಟೇಬಲ್ ಮಾಡ್ತೀನಿ, ಖುಷಿ ಆಗುತ್ತೆ ನಿನಗೆ? ಇಲ್ಲಿ ಟೇಬಲ್ ಮಾಡ್ತಿದ್ದೀನಿ, ಇಲ್ಲಿ ಟೇಬಲ್ ಎಡಿಟಿಂಗ್ ಮಾಡೋಕ್ಕೆ ಅಲ್ಲಿಗೆ. ಹಾಂ ಕರೆಕ್ಟ್ ಕಣ. ಹೆಂಗೆ ಅರ್ಥ ಮಾಡ್ಕೊಬಿಟ್ಟು. ತಿಂಡಿ ಏನು ಮಾಡಿದೆ? ಇಷ್ಟು ಬೇಗ ಮುಗೀತಾ ಸ್ಕೂಲು? ಇಷ್ಟು ಬೇಗ ಮುಗೀತಾ? ತೆಗಿ ಬಿಸಾಕಿದ್ದೀನ. ಯಾಕೆ ಅದು ಮಳೆ ಹೊಡೆದ್ರೆ ಫುಲ್ ಆಗಲ್ಲ ಅಂತ ಪ್ಲ್ಯಾನ್ ಮಾಡಿ ಅಮ್ಮ ಹೇಳ್ತು. ಸೊ ಅದಕ್ಕೋಸ್ಕರ ಅದಕ್ಕೊಂದು ದರ್ಶಕ್ಕೆ ಫೋನ್ ಮಾಡಿದ್ದೀನಿ. ಅವ್ನು ಬರ್ತಾನೆ ಮಿಷಿನ್ ತಗೊಂಡು. ಸೊ ಅವ್ನು ಬಂದ ತಕ್ಷಣ ಇದನ್ನು ಇಲ್ಲಿಗೆ ಪ್ಲ್ಯಾನ್ ಮಾಡಿ ನೋಡೋಣ. ಅಮ್ಮನ ಪಾಪನ ಇಬ್ಬರು ಕೇಳೋಣ ಇಲ್ಲಿಗೆ ಹಾಕ್ಬೇಕಂತ. ಇಟ್ಸ್ಕೋ ನಾ ವಿಡಿಯೋ ಕಾಲ್ ಮಾಡೈತೆ. ಹಾಯ್ ಮಾಡೋ. ಹಾಯ್ ಮಾಡಲೇ. ಲಕ್ಷು ಗಾಬರಿ ಆಗ್ಬಿಟ್ಟ ನಾನು. ಅಲ್ಲಿಗೆ ಸೇತು ಅಲ್ಲ ಮಾಡು. ಅಲ್ಲ ಮಾಡು. ನೋಡಿ ಗೈಸ್ ಇಲ್ಲಿ ಹೆಂಗ ಆಟ ಆಡಿಸ್ತಾನೆ ಲಕ್ಷ ಜೊತೆ ಕಚ್ಚಿ ಬಿಡುತ್ತಿದ್ದು. ಈಗ ಗೈಸ್ ಒಳ್ಳೆ ಊಟ, ಮಧ್ಯಾಹ್ನ ಊಟ ಊಟ ಮಾಡುವ ಫಸ್ಟ್. ಬರೀದೇ ನಿಂದು ಮಂಗ ಕಾಯಿಸಿದ್ದು ಸಾಯ್ ಮಾಡು. ನೋಡಿ ಗೈಸ್ ದರ್ಶು ಇಷ್ಟು ಗಂಟೆ ಕಾಯಿಸೋನೆ. ನನ್ನ ಫ್ರೆಂಡ್ ಅವನೀಗ ಏನು ಕೆಲಸ ಮಾಡ್ತಿಲ್ಲ ಮಚ್ಚ? ಈಗ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾನೆ ಗೈಸ್. ನೋಡಿ ಹೆಲ್ಪ್ ಮಾಡಕ್ಕೆ ಬಂದವ ನನಗೆ. ದರ್ಶು ಇಲ್ಲಿಗೆ
ಇದು ಈ ಅಸೆಂಬಲ್ ಸೆಟ್ ಆಗ್ಬೇಕು ಹಿಂಗೆ ಮೇಲೆ ಲ್ಯಾಪ್ಟಾಪ್ ಇಟ್ಕೋಬೇಕು, ಇದು ವೈಫೈ ಮಾಡಬೇಕು, ಎಲ್ಲ ಮಾಡಬೇಕು. ಇಲ್ಲಿ ನಾನು ಕುತ್ಕೋಬೇಕು, ಇಲ್ಲಿ ಕುತ್ಕೊಂಡು ವರ್ಕ್ ಮಾಡ್ಬೇಕು ನಾನು ಅದ್ರ ಮೇಲೆ. ಅಲ್ಲ ಕಣ ಹೇಳ್ದಂಗೆ ಪ್ಲಾನ್ ಮಾಡ್ಬೋದು. ನೀವು ಎಲೆಕ್ಟ್ರಿಷಿಯನಾ? ಆದ್ರಪ್ಪ ನನಗೆ ಇದೆ ಕ್ಲ್ಯಾಂಪ್ ಕೊಡ್ತೀನಿ. ಈ ಕ್ಲ್ಯಾಂಪ್ಗಳು, ಈಗ ಕ್ಲ್ಯಾಂಪು ಬಾಕಿ ಚೆಕ್ ಮಾಡ್ತಾ ಇದ್ದೀವಿ. ಇದು ವೈರು ಇಲ್ಲ ಆಗುತ್ತೆ, ಆರಾಮ್ ಕುತ್ಕೋಬೋದಾ? ಎದ್ದು ಬರೋಕ್ಕೆಲ್ಲ ಈಸಿ ಆಗುತ್ತೆ ಮಚ್ಚಾ? ಎದ್ದು ಬರೋಕ್ಕಾಗಲ್ವಾ? ಸರಿ ಇಲ್ಲಿ ಕರೆಕ್ಟ್ ಮಾಡು. ಇನ್ಸ ಫೈಟ್ ಮಾಡ್ತೀಯಾ? ಇಷ್ಟ ಕುರ್ಕ ವರ್ಕ್ ಮಾಡೋದು ಚೆನ್ನಾಗಿ ಮಾಡ್ಬೋದು. ಒಂದ್ಸಲ ನಾನು ಕುತ್ಕೊಂಡು ಟೆಸ್ಟ್ ಮಾಡ್ತೀನಿ ನೋಡಿ. ಈ ಲೈನಿಗೆ ಕೊಡಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಬನ್ನಿ ಹೊಡವಾ. ಏನು ಮಾಡ್ತೀವಿ? ಫ್ರೀ ಫೈರ್ ಆಡ್ತೀವಿ ಮಂಗ. ಚಿಕ್ಕ ವಯಸ್ಸಲ್ಲೆಲ್ಲ ಹೆಂಗೆ ಆಟ ಆಡ್ತೀವಿ 7 ವರ್ಷ. ಇವಾಗ ನಮ್ದು ಒಂದು ಜವಾಬ್ದಾರಿ ಬಂದು ನಮ್ಗೆ ಅವಾಗ ನಾನು ಸೈಕೋ ನನ್ನ ಮಗ ಅಂತ ಕರೀತಿದ್ರು. ಬಟ್ ಟಾಪರ್ ಗೈಸ್ ಇವನು ಕಾಲೇಜ್ ಸ್ಕೂಲಲ್ಲಿ, ನಮ್ಮ ಸ್ಕೂಲಲ್ಲಿ ಟಾಪರ್ ಇವನು. ಈಗ ಲೋಪರ್ ಥರ ಆಡ್ತಾನೆ. ಅವಾಗ ಲೋಪರ್ ಥರನೇ ಆಡೋದು. ಬಟ್ ಒಂದು ಒಳ್ಳೆ ಕೆಲಸ ಹಿಡ್ಕೊಬಿಟ್ಟವನೇ ಗೈಸ್. IT ಏನೋ ಮಾಡೋದಿರ್ಬೇಕು. ಏನು ಮಾಡಲಿಲ್ಲ, ಹಂಗೆ ವರ್ಕ್ ನೋಡಿ. ಈಗ ಇಲ್ಲಿಗೆ ಒಂದು ಅನಿಸ್ತಾನೆ. ಲ್ಯಾಂಪ್ನ ಇಲ್ಲಿ ಸೆಟ್ ಮಾಡ್ಕೊತಾ ಇದ್ದೀವಿ. ಅಲ್ಲ ಅದಾದ್ಲ ಆಲೈನ್ ಕರೆಕ್ಟಾಗಿ ನೋಡು. ನಲ್ಲಿ ಮೇಲೆ ಮುಡ್ಬಿಡೋದು ಇವಾಗ. ದರ್ಶನ್ ಎಕ್ವಿಪ್ಮೆಂಟ್ಸ್ಗಳು, ಆಯುಧಗಳು ನೋಡಿ ಇಲ್ಲಿ. ಡ್ರಿಲ್ ನೋಡಿ ಮತ್ತೆ ಏನದು ಗೂಟನಾ? ಗೂಟ. ಈಗಲೂ ಸ್ಟೈಲ್ ಶೋಕಿ ಮಾಡಬಿಟ್ಲೆ ಎಂತ ಬಟ್ಟೆ ಹಾಕ್ತಾನೆ. ಆವಾಗ್ಲೂ ಸ್ಟೈಲ್, ಈಗಲೂ ಸ್ಟೈಲ್. ಏನಪ್ಪ ದರ್ಶನ್ ಲೀಲೆ. ಕರೆಂಟ್ ಬರ್ತಿದ್ರಲ್ಲಿ, ಕರೆಂಟ್ ಬರ್ತಿದ್ರಲ್ಲಿ ಇಲ್ಲ, ಇದು ಬ್ಯಾಟ್ರಿ. ಇದು ವೈರ್ ಹಾಕೊಳಂಗಿಲ್ಲ ಅದಕ್ಕೆ. ನೋಡಿಲೆ ಇಲ್ಲಿ ಬಿಚ್ಕೊಳ್ಳೋದಿಲ್ಲ. ಇಲ್ಲಿ ಇದೇ ಬ್ಯಾಟ್ರಿ, ಇದೇ ಬ್ಯಾಟ್ರಿ. ಯಾಕೊಳ್ಳೋದು ಹಿಂಗೆ ಬ್ಯಾಟ್ರಿ ಚಾರ್ಜ್ ಮಾಡ್ಕೋಬೇಕು. ಫೋನ್ ಬಿಟ್ಬಿಡೋ ಇವಾಗ. ಲೈಟಾಗಿ ಬರುತ್ತೆ, ಲೇಸರ್ ಲೈಟ್ ಥರ ಕೂರ್ತು ಅಡ್ಡಾಡೋದು ವರ್ಷದು. ಈಗಿನ ತೋರಿಸ್ತಾ ಚಾರ್ಜರೇ ಖಾಲಿ ಆಯ್ತಲ್ಲ ಇದನ್ನ. ಅಯ್ಯೋ ಅರ್ಧ ಫಿಟ್ ಆಯ್ತಿದ್ದು. ಮತ್ತೇನೋ ಮಾಡೋಕೆ ಹೋಯ್ತು ನೋಡೋಣ. ಆಯಿತು ಚಾರ್ಜರ್ ಹಾಕ್ಬಿಟ್ಟು ಈಗ ಅದೇನೋ ಪ್ಲ್ಯಾನ್ A ಹೋದ್ರೆ ಪ್ಲ್ಯಾನ್ B ಅಂತ ಮಾಡ್ತವನಿ. ಅದೇ ರಿವಿಷನ್ ಹಾಕೋಬೇಕಾ? ದೊಡ್ಡ ಮಾಡ್ಬಿಟ್ಟ. ಹೆಂಗ್ರಿ ದರ್ಶನ್ ನೀವು ಗೈಸ್? ಒಂದು ಎಲೆಕ್ಟ್ರಿಕಲ್ ವರ್ಕ್ ಎಲ್ಲ ಇದೆ. ವರ್ಕ್ ಬೇಕು ಅಂದರೆ ನಾನು ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಏನೋ ನಮ್ಮ ಹುಡುಗ ನಂಬರ್ ಅಂಶನಿಂದ ಅಲ್ಲಿ ಗೈಸ್ ನಂಬರ್ ತೊಗೊಬಿಟ್ಟು ಡಿಸ್ಕ್ರಿಪ್ಷನ್ ಹಾಕೋವಲ್ಲ, ಹಿಂಗೆ ಹೇಳ್ಬಿಡ್ತಾನೆ. ನಂಬರ್ ಹೇಳ ನಿಂದು 7349646490. ಓಕೆ, ಏನಾರ ಎಲೆಕ್ಟ್ರಿಕಲ್ ವರ್ಕು ಏನಾರು ವರ್ಕ್ ಇದ್ದರೆ ಅವನಿಗೆ DM ಮಾಡಿ. ಸೊ ಕಾಲೇ ಮಾಡಿಬಿಡಿ. ಪ್ಲೇವುಡ್ ಮೇಗಡೆ ಅದೇ ಹೇಳ್ತು ನೋಡಿ. ಪ್ಲೇವುಡ್ ಈಗ ಸೀರಿಯಲ್ ಮೂಲೆ ಎಲ್ಲ ಹೊಡಿತಾನೆ. ರೆಡಿ ಆಯ್ತು. ಫೈನಲ್ಲಿ ನೋಡಿ ಟೇಬಲ್ ರೆಡಿ ಆಯ್ತು. ಬಟ್ ಇದ್ರ ಬೆಲೆ ಎಲ್ಲ ಸೆಟಪ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ನೋಡಿ ಕಷ್ಟ ಪಡ್ಕೊಂಪಪ್ಪ. ನೋಡಿ ಇಲ್ಲೆಲ್ಲ ಇಲ್ಲಿ ನುಸ್ತಿ ಮಾಡೋ ಕೆಲಸ ಅಪ್ಪ ಎಲ್ಲ ಮಾಡೋದು. ದರ್ಶನ್ ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ಸ್ ಅಣ್ಣ. ನೋಡಿ ಗೈಸ್ ಸೆಟಪ್ ಆಗೈತೆ. ಇಲ್ಲಿಂದ ಅಲ್ಲಿ ಸೆಟಪ್ ಆಗಿರೋದು. ಇಲ್ಲಿ ಕುತ್ಕೊಂಡು ಆಮೇಲೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ. ದರ್ಶನ್ ಮುಗಿತಾ ಕೆಲಸ? ಮುಗೀತು. ಫೈಡಲ್ಲಿ ಸೆಟಪ್ ಆಯಿತು. ಸೊ ಇದಕ್ಕೋಸ್ಕರ ನಾವು ಮಾಡ್ಕೊಂಡ್ರೆ ಒಂದು ಅರ್ಥ ಇರುತ್ತೆ. ಸೊ ನನ್ನ ಟೇಬಲ್ ಥರ ದೊಡ್ಡ ವಿಷಯ ಆಗಿರಲಿಲ್ಲ. ನಿಮ್ಗೆ ಬಗ್ಲಿ 10 ಸಲ ಹೇಳ್ತೀನಿ. ಸೊ ಇದು ನಾವು ಇಷ್ಟ ಗಂಟೆ ಕಷ್ಟಪಟ್ಟು ಮಾಡಿದ್ದಕ್ಕೆ ಅಲ್ಲಿ ನಾವು ಒಂದು ವರ್ಕ್ ಮಾಡಬೇಕು ಅಂತ ನಮ್ಗೆ ಕೆಪಾಸಿಟಿ ಸಿಗುತ್ತೆ. ಅಂದರೆ ಅದೊಂದು ನಮಗೆ ಒತ್ತು ಸಿಗುತ್ತೆ. ಸೊ ಬನ್ನಿ ಇವಾಗ ನೋಡಿ. ಪಾಪಮ್ಮ ಓಕೆ ಪಾಪಮ್ಮ, ಬಾಬಮ್ಮ ಇಲ್ಲಿ ಬಾಯ್ಲಿ ಇವಾಗ ಪಾಪಮ್ಮ ನೋಡಿ. ಇನ್ನು ನಾನು ಟೌನ್ಗೆ ಬರ್ಸಿಗೆ ಸೆಟಪ್ ಮಾಡ್ಕೊಬಿಟ್ಟಿರ್ತಾರೆ. ಇಲ್ಲಿ ಕೈ ಹುಷಾರು, ಇಲ್ಲಿ ಮಳೆ ತೆಗಿಬೇಕು, ಡ್ರಿಲ್ ಮಾಡ್ತಾನಂತೆ. ಸೊ ಗೈಸ್ ನೋಡಿ ಇಲ್ಲಿ ವರ್ಕಿಂಗೆ, ಇಲ್ಲಿ ನನ್ನ ಡೈರಿ ಗೀರಿ ಎಲ್ಲ ಸೆಟಪ್ ಮಾಡಿರು. ಬಗ್ಗೆ ಸೆಟಪ್ ಮಾಡಿದ್ರಲ್ಲ ನಾನು ಬರೋಸೋಕ್ಕೆ ತೋರಿಸ್ತೀನಿ ನಿಮ್ಗೆ. ಲೇಡ್ಸ್ಕೊ ಸಲ ಹೆಂಗೆ ಕೂತ ನಂಗೆ ಬರ ಇಲ್ಲಿಲ್ಲ ಬಾರೋ ನೋಡಿ. ಏನು ನಾಟಕ ಆಡ್ತಾನೆ ಅಂದರೆ ಬಾ ಆಯ್ತಾ ಬರೋಣ. ಆಯ್ತು ತಗೊಂಡು ಕಾಟ ನನಗೆ ತಪ್ಪಿದಲ್ಲ, ಒಂದು ತಪ್ಪೋದಿಲ್ಲ. ಅದು ಗಾಡಿ ಆಯಿಲ್ ಸರ್ವಿಸ್ ಮಾಡ್ತಾ ಇದ್ದೀನಿ. ನಮ್ಮ ಹತ್ರ ನನ್ನ ಮಗಂತ ಬಂದಿದ್ದೀನಿ. ಯಪ್ಪ ಎತ್ಕೊಂಡು ತಿನ್ನೋನೆ ಕೈಸಿ ನಮ್ಗೆ ಯಾವ ಭಾಷೆಲಿ ಹೇಳ್ತಾನೆ ಇವನು. ಇವನಿಗೆ ಏನು ನಾನು ಹೊಡೆಯೋನು ಹೇಳಿ ಸರ್ವಿಸ್ ಮಾಡಿಸಿ ಇವಂತ ಸರ್ವಿಸ್ ಮಾಡ್ಸೋಕೆ ಭಯ. ಮೋಹನ್ ಹೇಳ್ತಾನಲ್ಲ ಸರ್ವಿಸ್ ಮಾಡ್ಸೋದು ಬೇಡ ಅಣ್ಣ ಹೊಸ ಗಾಡಿ ಅಂತ. ಆದ್ರೆ ನಂಬಿಕೆ ಕಾಯಿಸಿ ಮೇಲೆ ನನಗೆ
ಹಂಗೆ ಮಾಡ್ರ ಅಂತ ನೆಕ್ಸ್ಟ್ ಇನ್ನೆಲ್ಲಿ ಫ್ರೀನೇ ಕೊಡೋದು ನಿನಗೆ. ಆಯಿಲ್ ಇನ್ನೂ ಇಷ್ಟೊಂದು ಐತೆ. ಹೋಯ್ತಾ ಇಲ್ಲ ಅದು ಬಚ್ಚಾ ಸರ್ವಿಸಿಗೆ ಬಂದಿದೆ ನೋಡಿ. ಕರೆಕ್ಟಾಗಿ ಹೇಳ್ತೀನಿ ನಾನು, ಅದಕ್ಕೆ ಪಟ್ಟ ಮಾಡಿಸ್ಕೊಡ್ತೀವಿ ಗೈಸ್ ನಾವು. ಅದು ಏನು ಏರ್ ಫಿಲ್ಟರ್ ಚಲೋ ಅದು ನೋಡಿ ಗೈಸ್. ಏರ್ ಫಿಲ್ಟರ್ ಫುಲ್ ಧೂಳ ಐತೆ. ಅದು ಧೂಳ ಇರ್ತದು. ಶೋರೂಮಲ್ಲೆಲ್ಲ ಕ್ಲೀನ್ ಮಾಡೋದು. ಅದಕ್ಕೆ ನಮ್ಮ ಮಂಜಿಂದ ಕರ್ಕೊಬನ್ನಿ, ನೀಟಾಗಿ ಕ್ಲೀನ್ ಮಾಡ್ತಾನೆ ನೋಡ್ಮೇಕೆ. ಎಲ್ಲ ಆಯಿತು. ವಾಟರ್ ಸರ್ವಿಸ್ ಮಾತ್ರ ಆಗಲಿಲ್ಲ. ಸೊ ಅದಕ್ಕೆ ಬಿಟ್ಟು ನೋಡಿ ಇಲ್ಲಿ ಪಾಪಮ್ಮ ಅದನ್ನು ಏನು ಎಡಿಟಿಂಗ್ ಮಾಡ್ತಾಳೆ. ಓ ಯಕ್ಷು ಚಿರು ಹಾಯ್ ಮಾಡು. ಫೈನಲಿ ಈ ಸೆಟಪ್ ಆಗಿದೆ ಇವಾಗ. ಸೊ ಇದ್ರ ಮೇಲೆ ಸೆಟಪ್ ಅಂದರೆ ಏನಪ್ಪ ಡಯಸ್ ರೆಡಿ ಆಗಿದೆ. ಓಕೆನಾ ಗೈಸ್. ಇವಾಗ ಅಲ್ಲಿ ವೈಫೈ ನಮ್ಗೆ ಅಪ್ಲೋಡ್ ಮಾಡೋಕ್ಕೆ ಅಲ್ಲಿತ್ತು ಗೇಮಿಂಗಿಗೆ ಮತ್ತು ವ್ಲಾಗಿಗೆ. ಲ್ಯಾಪ್ಟಾಪ್ ಎಡಿಟಿಂಗ್ ಇಲ್ಲ, ಇದು ಐಪ್ಯಾಡ್ ಒಂದಲ್ಲಿ ಬರುತ್ತೆ, ಮತ್ತೊಂದು ಡೈರಿ ಬರುತ್ತೆ. ಎಷ್ಟೇ ಸಣ್ಣ ಇವೆಲ್ಲ ಏನಿಲ್ಲ ಇರಲ್ಲ ಇಲ್ಲಿ. ಈಗ ಬಂದ್ವಿ ಈಗೆಲ್ಲ ಮಾಡ್ಬೋದು. ಗರ್ಷ ಆಯ್ ಮಾಡ್ರಿ ಏರಿಲ್ಲ ಹಾಲು ಅಪರೂಪಕ್ಕೆ ಅಂತೀರಲ್ರಿ. ನೋಡಿ ಬೆಳಗ್ಗೆಯಿಂದ ಕೆಲಸ ಮಾಡಿ ಪಪ್ಪ ಹೆಂಗ ಮಲಗಿರೋದು ಪಪ್ಪ. ಲೇ ಎಲ್ಲ ಕ್ರೀಮ್ ಎಲ್ಲ ನೋಡಿ ಇಲ್ಲ ಇನ್ನು ಇವತ್ತು ಸೆಟಪ್ ಮಾಡಿ ರೆಡಿ ಮಾಡಿದ್ವಿ ನೋಡಿ ಗೈಸ್. ಹಾಲಿ ಹೆಂಗೆ ಅದನ್ನ ಡೈನಿಂಗ್ ಟೇಬಲ್ ಹೆಂಗ್ ಮಾಡ್ಕೊಂಡವಳು ಅದನ್ನ. ಸೊ ಡೈನಿಂಗ್ ಟೇಬಲ್ ಅದು ಏನ್ ಟೇಬಲ್ ಅದು, ಏನ್ ಟೇಬಲ್ ಅದು ಸ್ಟಡಿ ಟೇಬಲ್ ನೋಡಿ ಹೆಂಗ್ ಮಾಡಿ ಪಾಪ ಅದು ಕಳ್ತಿದ್ದ ನೋಡಿ ಗೈಸ್. ಚಿರು ಪಾಪ ಹೆಂಗ್ ಗಾಯ ಆಗ್ಬಿಟ್ಟಿತ್ತು. ಆಮೇಲೆ ಸಿಕ್ಕ ಮಾಡಿ ಚಿರು ಹುಡುಗ ಬಳ್ಳಿ ತಿನ್ನಿಸ್ತಾ ಇರೋದ. ಅವಳು ತಿಂತವಳು ಆರಾಮಾಗಿ. ಬನ್ನಿ ಈಗ ಮೊಟ್ಟೆ ತಗೊಂಡು ಹೋಗ್ತಾ ಇದ್ದೀವಿ. ಯಾಕೆ ಹೊಡೆದ ಅವನಿಗೆ ಇಲ್ಲ ಶಿಶು? ಬರೀ ಇದೆ ಒಳ್ಳದ ಒಳ್ಳೆಯೋ ಎಲ್ಲ ಜೊತೆ ಹೆಂಗ ಆಡ್ತಾಳೆ. ಎತ್ಕೊಬೇಡಿ. ಎಲ್ಲ ನಿಂದು ನಿಂದು ಹಾಯ್. ಅವನು ಇವನೇನು ಮಾಡ್ತಾ ಅವನು ಅದೇ ಮಾಡಬೇಕು. ಫೈನಲಿ ಗೈಸ್ ಇದನ್ನು ಅನ್ಕೊಂಡಿದ್ದಂಗೆ ಮಾಡಿತ್ತಾಯಿತು. ಸೊ ಮಿಡಲ್ ಕ್ಲಾಸಲ್ಲಿ ಏನು ಅಂದ್ಕೋತಾರೆ ಅನ್ಕೊಂಡ್ರೆ, ಮಿಡಲ್ ಕ್ಲಾಸ್ ಅನ್ನೋದಕ್ಕಿಂತ ನಾವೊಂದು ಸ್ಟೆಪ್ಪು ನಾವು ಮುಂದೆ ಹೋಗಬೇಕು ಅಂದಾಗ ಲೈಫಲ್ಲಿ ನಮ್ಗೆ ಒಂದು ಸ್ವಲ್ಪ ನಮ್ಮ ಅಪ್ಪ ಅಮ್ಮಂಗಾಗಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ಅದಕ್ಕೋಸ್ಕರ ಅವ್ರು ಹಿಂಗೆ ಉಳ್ಕೊಂಬಿಟ್ರು. ಈ ಪರಿಸ್ಥಿತಿಲಿ ಮನೆಗಳು ನೋಡ್ತಾ ಇದ್ದೀರಲ್ಲ, ಇದು ಉಳ್ಕೊಂಬಿಟ್ರು. ಹೆಂಗೆ ಕಿಚ್ಚಾಡ್ತಾ ನೋಡಿ ಚಿಗಾಲಲ್ಲಿ ಹೆಂಗೆ ಉಳ್ಕೊಂಬಿಟ್ರು. ಸೊ ಆ ಕಾರಣದಿಂದ ಇವರು ಮುಂಚೆ ಎಲ್ಲ ಚೆನ್ನಾಗೇ ಇದ್ದರು. ಬಟ್ ಏನೋ ಪ್ರಾಬ್ಲಮ್, ಯಾರೋ ನಂಬಿ ನಾಳೆ ಹೋಗ್ಟು ವ್ಲಾಗಲ್ಲಿ ಹೇಳಿದ್ದೀನಿ ನಿಮಗೆ. ಸೊ ಇದಕ್ಕೆ ಪರಿಸ್ಥಿತಿ ಹಿಂಗಾಗಿತ್ತು. ಸೊ ಬಟ್ ಓಕೆ ಏನೋ ನಾವೇನು ತುಂಬ ಸೋತೋಗಿಲ್ಲ, ಏನೂ ಆಗಿಲ್ಲ. ಬಟ್ ದೇವರು ನಮ್ಗೊಂದು ಟ್ಯಾಲೆಂಟ್ ಕೊಟ್ಟಿದ್ದಾನೆ. ಆ ಟ್ಯಾಲೆಂಟ್ನ ಯೂಸ್ ಮಾಡ್ಕೊಂಡು ನಾವೇನೋ ಮುಂದೆ ಬರಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ನಾವು ಕಷ್ಟಪಡ್ತಾ ಇದ್ದೀವಿ. ಸೊ ಒಂದು ವರ್ಷ ಮುಂದೆ ಬಂದೇ ಬರ್ತೀವಿ, ನಮಗೆ ನಂಬಿಕೆ ಇದೆ. ಸೊ ಅದಕ್ಕೋಸ್ಕರ ಆ ಕಷ್ಟದಿಂದಾಗಲಿ ಸೊ ಈಗಿರೋ ಪರಿಸ್ಥಿತಿಲಿ ಇದನ್ನು ನಾವೀಗ ನನಗೆ ಅರ್ಜೆಂಟಿಗೆ ಏನು ಬೇಕಿತ್ತು ಸೊ ಅದನ್ನು ನಾನು ಇದನ್ನು ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ದಂಗೆ ಬೆಳಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನೇನು ಅಂತದೆಲ್ಲ ಪ್ರತಿಯೊಂದು. ನಾನು ಎಡಿಟ್ ಮಾಡೋಕ್ಕೆ ನಂಗೆ ಲ್ಯಾಪ್ಟಾಪ್ ಆಗಲಿ, ಪಾಪು ವರ್ಕ್ ಮಾಡೋಕ್ಕಾಗಲಿ, ನಾವು ಅವಳು ಓದ್ಕೊಳ್ಳೋಕ್ಕಾಗಲಿ, ಮತ್ತೊಂದಕ್ಕಾಗಲಿ, ನನಗೆ ಎಡಿಟಿಂಗ್ ಮಾಡೋಕ್ಕಾಗಲಿ, ವೈಫೈ ಎಲ್ಲ ಮಾಡ್ಕೋಕ್ಕಾಗಲಿ, ಅಪ್ಪ ಎಲ್ಲದಕ್ಕೂ ಜಾಗ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸ್ಲೋ ಬಜೆಟಲ್ಲಿ ಟೇಬಲ್. ಸೊ ಇದನ್ನು ನೋಡಿದ್ರೆ ಅನ್ಕೋತಾರೆ ಎಷ್ಟು ದಿನ ಹಂಗಿದ್ರು ಇಲ್ಲಿ ಬನ್ನಿ. ಏನಿಲ್ಲ ಗೈಸ್, ನಾವು ಆರಾಮ ಅಲ್ಲಿಗಿಂತ ಇಲ್ಲಿ ನೆಮ್ಮದಿಗೆ ಪೀಸ್ ಆಗಿದ್ದೀವಿ. ಪಾಪನು ತುಂಬ ಖುಷಿಯಾಗಿದ್ದಾಳೆ. ಸೊ ನೋಡಿ ನಮ್ಮಲ್ಲಿ ಏನೋ ಅಚೀವ್ ಮಾಡಿ ಕಷ್ಟಪಟ್ಟು ಮುಂದೆ ಬರಬೇಕು ಅಂತ ನನ್ನ ಆಸೆ. ಸೊ ಅದನ್ನು ನಂಗೆ ಮಾಡ್ತಾಯಿದ್ದೀನಿ ನಾನು. ಬಟ್ ಮುಂಚೆ ರಿವೀಲ್ ಮಾಡಿದ್ದಿಲ್ಲ. ಸೊ ಮುಂಚೆ ಎಲ್ಲ ಚೆನ್ನಾಗಿದ್ರು, ಬಟ್ ಇವಾಗಲೂ ಅವರು ಸೋತಿದ್ರು. ಏನೋ ಓಕೆ ಅವೆಲ್ಲ ಬಿಟ್ಟಾಕಿ ಇವಾಗ ಇದು ಮಾಡಿದ್ದೀವಿ. ಸೊ ಇನ್ನು ಮುಂದೆ ಎಡಿಟಿಂಗ್ ಆಗಲಿ ಮತ್ತೊಂದಾಗಲಿ ನನಗೆಲ್ಲ ಈಸಿ ಆಗುತ್ತೆ. ಸೊ ವೈಫೈ ಎಲ್ಲ ಇಲ್ಲಿ ಹತ್ರನೇ ಇದೆ, ವೈಫೈ ಎಲ್ಲ ಹಾಕ್ಸ್ಕೊಂಡಿದ್ದೀನಿ. ಸೊ ಇಟ್ಸ್ಕೊ ಇನ್ಮೇಲೆ ಪಕ್ಕ ಒಳ್ಳೊಳ್ಳೆ ಕಂಟೆಂಟ್ ಇರುತ್ತೆ. ಈಗ ಎಡಿಟಿಂಗ್ ಮಾಡಬೇಕು. ಈಗ ಎಡಿಟಿಂಗ್ ಮಾಡೋಕೆ ಆರಾಮ ನಿಮಗೆ ಪೀಸ್ ಹಾಕಿ ಎಡಿಟಿಂಗ್ ಮಾಡ್ಬೋದು. ಇವಾಗ ಇಟ್ಸ್ಕೊ ಇವಾಗ ಎಡಿಟ್ ಮಾಡ್ತಿದ್ದೀನಿ ನೋಡಿ. ಚಾರ್ಜರ್ಗೂ ಇಲ್ಲ ಈಗ ಒಳ್ಳೆ ಎಡಿಟ್ ಮಾಡಿ ಪೀಸ್ ಆಗಿ ನೋಡಿ. ಇವಾಗ ಎಲ್ಲ ಎಡಿಟಿಂಗ್ ಮಾಡಿ ಎಕ್ಸ್ಪೋರ್ಟ್ ಕೊಟ್ಟಿದ್ದೀನಿ. ಈಗ ಬನ್ನಿ ಊಟ ಮಾಡುವ ಮೊಟ್ಟೆ ಅನ್ನ ಸಾಂಬಾರು. ಎಡಿಟ್ ಮಾಡ್ತಾ ಡ್ರೈ ಫ್ರೂಟ್ಸ್ ತಿಂತ ವೆಯ್ಟ್ ಮಾಡ್ತೀನಿ. ಇಟ್ಸ್ಕೊ ಬಾಯ್ಸ್.